ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯ ಸ್ಥಾಯ ವಾಮನಾಯ ನಮೋ ನಮಃ. ಇದೆಲ್ಲ ಯಾವಾಗ ಓದಬೇಕಿದನ? ಚಿಕ್ಕ ವಯಸ್ಸಿಗೆ ಓದಿದರೆ ಉಪಯೋಗ ಆಗುತ್ತೆ. ಪೂರ್ತಿ ಹಣ್ಣು ಕುತುಕರಾದಾಗ ಓದಿಬಿಟ್ರು ಅಷ್ಟೇ ಓದಿರೋ ಅಷ್ಟೇ. ಅದಕ್ಕೆ ಪ್ರಹ್ಲಾದ ಹೇಳಿದ್ದು ಕೌಮಾರ ಆಚಾರ್ಯ ಪ್ರಾಜ್ಞಾ ಧರ್ಮಾನ್ ಭಾಗವತ. ಇನ್ನು ಕೇಳಿಬಿಟ್ಟು ವಾಕ್ಯಾರ್ಥ ಮಾಡೋಕ್ಕೆ ಕೊಡಬೇಕಾಗಿಲ್ಲ, ಎಚ್ಚರಿಕೆಯನ್ನು ಬದುಕಬೇಕಿದನ್ನು. ಗೊತ್ತಾಯ್ತಾ? ಎಚ್ಚರಿಕೆಯಿಂದ ಬದುಕೋದಕ್ಕೆ ಕೇಳ್ತಿರೋದು. ಇಲ್ಲ ಓದಿ ಏನಾಗ್ಬಿಟ್ಟಿದೆ ನಮಗೆ ಇವತ್ತು? ವಾಕ್ಯಾರ್ಥಕ್ಕೆ ಓದಾಗ್ಬಿಟ್ಟಿದೆ. ವಾಕ್ಯಾರ್ಥ ಮಾಡಬಾರ್ದು ಅಂತಲ್ಲ, ಅದಕ್ಕಷ್ಟೇ ಉಪಯೋಗಿಸಿದ್ರೆ ತಪ್ಪದು. ಮನೆ ಶೋ ಇರಬಾರ್ದು ಅಂತಲ್ಲ, ಸೋರ್ತಾ ಇದೆ, ಸೋತೋಡು ಏನು ಮಾಡ್ತೀರಿ? ಅದಕ್ಕೆ ಎಲ್ಲಿ ನೋಡಿದ್ರೆ ನೀರು ಬಿಡುತ್ತೆ, ನೀಟಾಗಿ ಪೇಂಟ್ ಹೊಡ್ತಾ ಕೂತಿದ್ದಾನೆ. ಇವತ್ತು ಹಾಗಾಗ್ಬಿಟ್ಟೆ, ಅದು ಉಪಯೋಗ ಇಲ್ಲ. ಮನೆ ಚೆನ್ನಾಗಿರ್ಬೇಕಾದ್ರೆ ಸರಿದೆ, ಗಟ್ಟಿರ್ಬೇಕು ಫಸ್ಟ್ ಅದು. ಓಂ ಸರ್ವೋಚ್ಚೋ ಭಗವಾನ್ ವಿಷ್ಣು ಅದಾಯ್ತಲ್ಲ. ಹಾಂ, ಅಶ್ವತ್ಥದ ಬಗ್ಗೆ ಹೇಳ್ತಾ ಇದ್ದಾರೆ. ಏಷು ಅಶ್ವತ್ಥ ಸನಾತನಃ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣ ಏಚತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತತ್ ವಿದುಹು ಅಮೃತಾಸ್ತೆ ಭವಂತಿ. ಇದೆಲ್ಲ ಕೂಡ ಯಾರು ಮಾಡ್ತಾ ಇದ್ದಾರೆ? ಪರಾಣದೇವರು ಮಾಡಿಸ್ತಾ ಇದ್ದಾರೆ. ಪ್ರಾಣ ಶಬ್ದ ವಾಚ್ಯತ್ವ ವಾಯುದೇವರಿಗೆ, ಮುಖ್ಯವಾಗಿ ಪರಮಾತ್ಮನಿಗೆ. ಅವಾಗ ಏನಾಗುತ್ತಾಗ ಅವನ ಪರಮಾತ್ಮ ಈ ರೀತಿ ಇದ್ದಾಗ ನಿಯಮ ಮಾಡಿದ್ದಾನೆ. ಆದರೆ ಮಹದ್ಭಯಂ ವಜ್ರ ಮುದ್ಯತಂ, ಇದೇ ವಿಷಯ ಬಂದಿರೋದೀಗ. ಸರಿಯಾಗಿ ನಡ್ಕೊಳ್ಳೋದು ಹೋದರೆ ಪರಮಾತ್ಮ ಏನು ಮಾಡ್ತಾನೆ? ವಜ್ರಾಯುಧವನ್ನು ಹೊಡಿತಾನೆ. ಈ ವಜ್ರಾಯುಧ ಲೆಕ್ಕಕ್ಕಿಲ್ಲ, ಇಂದ್ರಿಯ ವಜ್ರಾಯುಧಕ್ಕೊಂದು ಲಿಮಿಟೇಷನ್ ಇದೆ, ಅದಕ್ಕೇನಿಲ್ಲ ಅಂಥ ವಜ್ರ ಆಗ್ತದೆ. ಅದೇ ಬ್ರಹ್ಮಸೂತ್ರ, ಕಂಪನ ಬ್ರಹ್ಮಸೂತ್ರಕ್ಕೆ ಬರುತ್ತೆ. ಪ್ರಾಣಾಖ್ಯೇತು ಹರೌ ಸರ್ವಂ ಏಜತ್ ಸ್ಯಾತ್ತು ನಿಸೃತಂ ವಜ್ರವತ್ ಭಯದಂ ಚೈವ ಸ್ವಧರ್ಮ ಸ್ಯಾತಿಲಂಘನೆ. ಪ್ರತಿಯೊಬ್ಬರು ಕೂಡ ಆಫೀಸಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ಭಯ ಇದೆ ಅವರಿಗೆ. ಮಾಡದೆ ಹೋದರೆ ಶಿಕ್ಷಾರ ಅಪರಾಧ ಇದೆ. ಆ ಹೆಸರು ನಮಗೆ ಆಫೀಸಲ್ಲಿ ತಪ್ಪು ಮಾಡಿದರೆ ಅಪರಾಧ ಗೊತ್ತಿಲ್ಲ, ಮನೆಯಲ್ಲಿ ಮಾಡಿದರೆ ಇದೆಲ್ಲ ಗೊತ್ತಿಲ್ಲ. ಮನೆಯಲ್ಲಿ ಮಾಡಿದ್ರೆ ಕೂಡ ಏನದು ಅಪರಾಧನೇ ಅದು. ಈಗ ಮನೆ ಭಗವಂತನ ಆಫೀಸ್ ಇವೆಲ್ಲ, ಆದ್ದರಿಂದ ಎಲ್ಲಿ ಮಾಡಿದರೂ ತಪ್ಪೇನೆ. ವಜ್ರವತ್ ಭಯದಂಚೈವ ಸ್ವಧರ್ಮ ಸ್ಯಾತಿಲಂಘನೆ. ಸ್ವಧರ್ಮವನ್ನು ಅತಿಲಂಘನ ಮಾಡಿದರೆ ವಜ್ರವಾಯುಧದ ಪೆಟ್ಟೆ ಆಗೋ ಹಾಗೆ ಬೀಳುತ್ತೆ. ಭಯಾದಸ್ಯ, ಅವರಿವರಿಗೆ ಭಯ ಅಲ್ಲ, ಭಯಾತ್ ಅಸ್ಯ ಅಗ್ನಿಸ್ತಪತಿ. ಬೆಂಕಿ ಉರಿತಾ ಇದೆ, ನಾವು ಹಚ್ಚಿದ್ದಕ್ಕಲ್ಲ, ದೇವರು ನಿಯಮನ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದ, ದೇವ್ರು ಮಾಡಬೇಕಲ್ಲ. ಭಯಾತ್ ಅಗ್ನಿಸ್ತಪತಿ, ಭಯಾತ್ ತಪತಿ ಸೂರ್ಯ. ಸೂರ್ಯೋದಯ ಚಂದ್ರೋದಯ ಏನಾದ್ರು ಟೈಮಿಗೆ ಚೇಂಜ್ ಆಗೋದಿಲ್ಲ, ಆ ಕಾಲಕ್ಕೆ ಕೊಟ್ಟಬೇಕಾದ್ರೆ ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ. ಯಾತಕ್ಕೆ? ನಮಗೆ ಹೆದರ್ಕೊಂಡಲ್ಲ, ದೇವರು ಹೇಳಿದ್ದ ನೀವು ಪಾಲನೆ ಮಾಡಲೇಬೇಕಾದ್ರೆ. ಭಯಾತ್ ತಪತಿ ಸೂರ್ಯ, ಭಯಾದಿಂದ್ರಶ್ಚ, ಭಯದಿಂದ ಇಂದ್ರದೇವರು ಇದ್ದಾರೆ. ಭಯಾದ್ ವಾಯುಶ್ಚ, ವಾಯುದೇವರು ಹಾಗೇನೆ. ಮೃತ್ಯು, ಯಮದೇವರು ಹಾಗೇನೆ. ರುದ್ರದೇವರು ಹಾಗೇನೆ. ಪಂಚಮಃ, ಇದಿಷ್ಟು ಕೂಡ ಹೇಳ್ತಾ ಅಗ್ನಿ, ಸೂರ್ಯ, ಇಂದ್ರ, ವಾಯು, ಮೃತ್ಯು, 5. ಪಂಚಮಃ ಮೃತ್ಯು ಅಂತ ಕರೆದು. ಇವೆಲ್ಲ ನೋಡಿದರೆ ಏನಾಯ್ತು ನನಗೆ? ಪ್ರತಿಯೊಬ್ಬರು ಕೂಡ ಇಲ್ಲಿ ಭಯ 2 ವಿಧ. ಸಾತ್ವಿಕ ಭಯ ಬೇರೆ, ಈ ಭಯ ಬೇರೆ. ತಂದೆ ತಾಯಿ ಬಗ್ಗೆ ಗೌರವ ಇರಬೇಕು, ಭಯನೂ ಇರಬೇಕು. ಎತ್ತಕ್ಕೆ? ಪೂಜ್ಯತೆಯ ಭಯ. ಅದು ದೊಡ್ಡ ಸೀನಿಯರ್ ಆಫೀಸರ್ ಬಗ್ಗೆ ಪೂಜ್ಯತೆಯ ಭಯ ಇರಬೇಕು. ಕಳ್ಳರ ಬಗ್ಗೆ ತಾಮಸ ಭಯ ಇರಬೇಕು. ಅದು ಅರ್ಥ ಮಾಡಿ. ಭಯದಲ್ಲೂ ಕೂಡ ವೆರೈಟಿ ಇದೆ. ಸಾತ್ವಿಕ ಭಯ ಮಹಾಲಕ್ಷ್ಮಿಗಿದೆಯಂತೆ. ಯಾಕೆ ಗೊತ್ತಾ? ಗಂಡ ಪರಮಾತ್ಮ ಅಷ್ಟು ಆ ಥರ ಅದಿರಬೇಕು. ಈಗಾಗಲೇ ಇವಾಗ ಉಲ್ಟಾ ಪಲ್ಟಾ ಆಗಿರೋ ಸಂಭವ ಇರಬಾರ್ದು ಹಾಗೆಲ್ಲ ಕೂಡ. ಆ ಭಯ ಅಂತ ನಾವು ಕರಿತೇವೆ ಅಷ್ಟೇ. ಆ್ಯಕ್ಚುಲಿ ಭಕ್ತಿಯ ರೂಪ. ಭಯ ಅಂದರೆ ಏನದಕ್ಕೆ? ಭಕ್ತಿ. ದೊಡ್ಡವ್ರು ಎಂಥ ಪ್ರಸಂಗ ಬಂದರೂ ಕೂಡ ದೊಡ್ಡವ್ರ ಗೌರವ ಇರುತ್ತೆ. ಏನು ಮಾಡಿದ್ರು ತಿರುಗಿ ಮಾತಾಡೋಲ್ಲ. ಆ್ಯಕ್ಚುಲಿ ತಪ್ಪು ಇಲ್ಲದೇನೆ ಬೈತಿದ್ರು ಕೂಡ ಮಾತಾಡೋದಿಲ್ಲ. ಯಾತಕ್ಕೆ? ಪಾಪ ಏನೋ ತಿಳ್ಕೊಂಡು ಮಾತಾಡ್ತಾರೆ, ಎದುರಾಗಬಾರ್ದು. ಅವ್ರು ಕಾಮನ್ ಸೆನ್ಸ್ ಇಟ್ಕೊಂಡಿರ್ತಾರೆ. ಅಥವಾ ಕೆಲಸ ಕಳೆದುಬಿಟ್ರೆ ಕಷ್ಟ ಅಂತ ಆ ಭಯ ಇರುತ್ತೆ. ಆದರೆ ಭಕ್ತಿಯಿಂದ ಇರೋದ್ರಲ್ಲ ಈ ಮಹಾಲಕ್ಷ್ಮಿ ಭಯ, ಋಜುಗಳ ಭಯ ಅಂತೇಳಿ ಶುದ್ಧ ಸಾತ್ವಿಕ. ಶುದ್ಧ ಅಂದ್ರೇನು? ಅಲ್ಟಿಮೇಟ್, ಅಶುದ್ಧವಾದ ಭಯ. ಪೂರ್ತಿ ಭಯ ಯಾರಿಗಿಲ್ಲ? ದೇವರಿಗೊಂದೇ, ಯಾರಿಗೂ ಭಯ ಇಲ್ಲ. ಕೆಳಗೆ ಬಂದರೆ ರಾಜ್ಯಸಭೆಯ ಶುರುವಾಗ, ಆಮೇಲೆ ತಾಮಸ ಭಯ ಶುರುವಾಗ. ತಪ್ಪು ಮಾಡಿದ್ದಾರೆ, ಆ ರಾಜ್ಯಸಭೆಯ ಶುರುವಾಯ್ತಾಗಲೇ. ತಪ್ಪು ಮಾಡಿದ್ದಾರೆ, ಭಾರಿ ತಪ್ಪು ಮಾಡಿದ್ದಾರೆ, ತಾಮಸ ಭಯ. 3ರಲ್ಲಿ ಇರ್ತೇವೆ ನಾವು. ಇವತ್ತೆಲ್ಲ ನಾವು ಆಫೀಸ್ಗಳಲ್ಲಿ ಭಯ ಇತ್ಯಾದಿ ಅರ್ಥ ಆಗಿದೆಯೇ ಹೊರತು ಮನೆಗಳಲ್ಲೂ ಸರಿ ಇರಬೇಕು ನಾವು ಅನ್ನೋದು ಭಾಳ ಮುಖ್ಯವಾದ ಅಂಶ. ಮನೆಯಲ್ಲ, ಎಲ್ಲ ರೋಡಲ್ಲಿ ಹೋಗ್ಬೇಕಾ ರೂಲ್ಸ್ ಫಾಲೋ ಮಾಡಲೇಬೇಕು. ಆಫೀಸಲ್ಲಿ ರೂಲ್ಸ್ ಫಾಲೋ ಮಾಡಬೇಕು. ಬಸ್ಸಲ್ಲಿ ಕೂತ್ರೆ ರೂಲ್ಸ್ ಫಾಲೋ ಮಾಡಬೇಕು. ಮನೆಯಲ್ಲಿ ಕೂತ್ರೆ ಏನು ಮಾಡಬೇಕು? ಮನೆಯಲ್ಲಿ ಜಾಸ್ತಿ ಮಾಡಬೇಕು. ಯಾಕೆ? ನಮ್ಮ ಪೂರ್ತಿ ನಮ್ಮದೇ ಜವಾಬ್ದಾರಿ. ಅಲ್ಲಿ ಇನ್ನೊಬ್ಬರ ಜವಾಬ್ದಾರಿ ಇದೆ ಸ್ವಲ್ಪ, ನಮ್ಮದೇ. ಆದ್ದರಿಂದ ವಿ ಆರ್ ಆನ್ಸರಬಲ್ ಟು ದಿ ಎಂಟೈರ್ ಸೊಸೈಟಿ. ಇಲ್ಲಿ ದೇವರಿಗೆ ಅದು ಮನೆಯಲ್ಲಿ ಪೂರ್ತಿ ಧರ್ಮ ಕೆಟ್ಟವರಿದ್ರೆ ಮನೆಯಲ್ಲಿ ಮನೆಗಳು ನೋಡಾಗೆ ಇರೋ ಅಸ್ತವ್ಯಸ್ತಮಯವಾಗಿರ್ತಾರೆ. ಕೆಲಸ ಸರಿಯಾಗಿಟ್ಟೊಳಗೆ ಮನೇನ ಅಂತ ಕೇಳ್ತಾರಲ್ಲ, ಮನೇನ ಸರಿಯಾಗಿಟ್ಟು ಮನೆಯನ್ನು ಕೇಳೋದಾರಿಲ್ಲ ಅವರೆಲ್ಲ ಕೂಡ.
ಇಹ ಚೇದಶಕದ್ ಬೋದ್ಧುಂ ಪ್ರಾಕ್ ಶರೀರಸ್ಯ ವಿಶ್ರಸಃ ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಭಾರಿ ಸರಿಯಾಗಿದೆ, ನಿಧಾನ ಓದ್ತೀವಿ, ಅವಸರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಓದೋಕ್ಕೆ ಆಗಲ್ಲ. ಪರೀಕ್ಷೆ ಸುಮ್ಮನೆ ಯೋಚನೆ ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ಬರೆಯಪ್ಪ ಮನೆಗೆ ಹೋಗಿ ಬರೀತೀವಿ ಸರ್ ಅಂದರೆ ಏನರ್ಥ, ಮನೆಯಲ್ಲೇ ಕೂತ್ಕೊಂಡು ಬರೀ. ಈಗ ಮಾಡ್ಬೇಕು ನಾವು ಇದನ್ನು ಕೆಲಸನ ನೋಡಿ. ಇಹ ಚೇತ್ ಅಶಕತ್ ಬೋದ್ಧು ಪ್ರಾಕ್ ಶರೀರಸ್ಯ ವಿಶ್ರಸ, ಶರೀರಸ್ಯ ವಿಶ್ರಸ, ಕೋಡು ಹೋಗುವ ಮುನ್ನ ಕೋಟೆ ರಕ್ಷಿಸಬೇಕು. ದೇಹ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾವೀಗ ತಿಳ್ಕೋಬೇಕು, ತಿಳಿಸ್ಬೇಕು, ಎರಡನ್ನೂ ಕೂಡ ಮಾಡಬೇಕು. ಪರೀಕ್ಷೆ ಆದ್ಮೇಲೆ ಪಾಠ ಮಾಡಿದರೆ ಮೊದಲು ಮಾಡಬೇಕು, ಇದನ್ನು ತಿಳಿಸ್ತಾ. ಇದೆಲ್ಲ ಜನ ಇಷ್ಟೆಲ್ಲ ಹೇಳಿ ಕೊನೆಗೆ ಏನು ಮಾಡಿಬಿಡ್ತಾರೆ, ಆಮೇಲೆ ಶುರು ಮಾಡ್ತಾರೆ. ಇಲ್ಲಿ ಮಾಡಬೇಕಾದ ಸಾಧನೆ. ತತಃ ಸ್ವರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಆಗ ಒಂದು ಸ್ವರ್ಗಲೋಕದಲ್ಲಿರ್ತಾನೆ. ಆಮೇಲೆ ತಿಳ್ಕೊಳ್ಳೋದು ಅರ್ಥನೇ ಇಲ್ಲ, ಫಾಲೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಡು ಏನು ಮಾಡ್ತಾನೆ ಅವನು. ಇದೇ ಮಾತನ್ನು ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲಿ ಬರ್ತಾ ನೆನಪಿದೆಯಾ? ಇಲ್ಲಿ ಬಂದಿರೋದು ಏನು ಪದ? ಇಹ ಚೇತ್ ಅಂತ ಬಂದಿದೆ. ಭಗವದ್ಗೀತೆಯಲ್ಲಿ ಎಲ್ಲಿ ಬಂದಿದೆ ಗೊತ್ತಾ? ಶಕ್ನೋತೀಹೈವ ಯಸ್ಸೋಢು ಪ್ರಾಕ್ ಶರೀರ ವಿಮೋಕ್ಷಣ. ಇದೇ ಮಾತಲ್ಲಿ ಬಂದಿರೋದು. ಪ್ರಾಕ್ ಶರೀರ ವಿಮೋಕ್ಷಣ, ದೇಹ ಬಿಡೋದಕ್ಕಿಂತ ಮುಂಚೆ ಯಾರು ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀನರಃ, ಅವನು ಸುಖವಾಗಿರ್ತಾನೆ. ಆಮೇಲೆ ತಿಳ್ಕೊಂಡ್ರೆ ಅಲ್ಲ, ಮೊದಲು ಇದು ಬಹಳ ಮುಖ್ಯ. ಇದೆಲ್ಲ ದೃಷ್ಟಿಯಲ್ಲಿ ದೊಡ್ಡ ಪ್ರತಿ ದಿನದಲ್ಲೂ ಸಂದೇಶ ಇರುತ್ತೆ. ನಾಳೆ ದಿವಸ ಮುಂದಿನ ವಿಷಯ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಲಿತಃ ಯದವೋಚ ಮಹೋತ್ಸೇನ ಪ್ರೀಯತಾಂ ಕಮಲಾನೆ. ಸರಿ ಹೋಯ್ತಾ? ಕೊನೆಗೆ ಇಲ್ಲ.